ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂತಂದರೆ ಅದು ಗೃಹಜ್ಯೋತಿ ಯೋಜನೆ. ಈ ಯೋಜನೆಯ ಸೌಲಭ್ಯ ಪಡೆಯೋದಕ್ಕೆ ಇಲ್ಲಿ ತನಕ 93% ಮಂದಿ ನೋಂದಾಯಿಸಿಕೊಂಡಿದ್ದಾರೆ. ಇನ್ನು ಗೃಹಜ್ಯೋತಿಗೆ ನೋಂದಣಿ ಆಗದೇ ಇರುವವರ ಪತ್ತೆಗೆ ಇಂಧನ ಇಲಾಖೆ ಈಗ ಮುಂದಾಗಿದೆ. ನೋಂದಣಿ ಆಗದೇ ಇರುವವರಿಗೆ ಬೆಸ್ಕಾಂ ಅಧಿಕಾರಿಗಳು ತಾವೇ ನೋಂದಣಿ ಬಗ್ಗೆ ಮಾಹಿತಿ ನೀಡಿ ರಿಜಿಸ್ಟರನ್ನು ಮಾಡಿಸಿಕೊಳ್ಳಿದ್ದಾರೆ. ಕೊಳಗೇರಿ ಪ್ರದೇಶಗಳಲ್ಲಿ ಸಾಕಷ್ಟು ಜನ ಇನ್ನೂ ಕೂಡ ಗೃಹಜ್ಯೋತಿ ಸೌಲಭ್ಯವನ್ನು ಪಡೆದಿಲ್ಲ. ಅಂತಹ ಪ್ರದೇಶಗಳಿಗೆ ಖುದ್ದು ಅಧಿಕಾರಿಗಳೇ ಭೇಟಿ ನೀಡಿ ಗೃಹಜ್ಯೋತಿಗೆ ನೋಂದಣಿಗೆ ಮನವಿಯನ್ನು ಮಾಡಲಿದ್ದಾರೆ. ಗೃಹಜ್ಯೋತಿಯಲ್ಲಿ ಎಲ್ಲ ವರ್ಗದ ಫಲಾನುಭವಿಗಳು ಇದ್ದಾರೆ. APL BPL ಕಾರ್ಡ್ದಾರರು ಫಲಾನುಭವಿಗಳಾಗಿದ್ದಾರೆ. ಗೃಹಜ್ಯೋತಿಯ ಒಟ್ಟು ಫಲಾನುಭವಿಗಳು 1.70 ಕೋಟಿ ಇದ್ದು, ಇದರ ಫಲಾನುಭವಿಗಳಲ್ಲಿ ರಿಜಿಸ್ಟರ್ ಆಗಿರತಕ್ಕಂಥದ್ದು 1.54 ಕೋಟಿ. ಈಗಾಗಲೇ 93% ಫಲಾನುಭವಿಗಳು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನೂ 10ರಿಂದ 15 ಲಕ್ಷ ಮಂದಿ ನೋಂದಣಿ ಆಗಬೇಕಾಗಿದೆ. ಹೀಗಾಗಿ ಉಳಿದವರನ್ನು ರಿಜಿಸ್ಟರ್ ಮಾಡಿಸೋದಕ್ಕೆ ಇಂಧನ ಇಲಾಖೆ ಮುಂದಾಗಿದೆ. ಇನ್ನು ಬಾಡಿಗೆದಾರರಿಗೆ, ಮನೆ ಖಾಲಿ ಮಾಡಿ ಬೇರೆ ಮನೆಗೆ ಹೋಗುವವರಿಗೆ ನೋಂದಣಿ ಮಾಡಿಕೊಳ್ಳೋದಕ್ಕೆ ಡಿ-ಲಿಂಕ್ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಡಿ-ಲಿಂಕ್ ಮುಖಾಂತರ ಕೂಡ ನೋಂದಣಿಯಾಗಿ 200 ಯೂನಿಟ್ ವಿದ್ಯುತ್ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಡಿ-ಲಿಂಕಲ್ಲಿ ನೋಂದಣಿ ಆಗ್ತಾ ಇದ್ದು ಆಗಾಗ್ಗೆ ಸ್ವಲ್ಪ ಸರ್ವರ್ ಸಮಸ್ಯೆ ಕೂಡ ಕಾಡ್ತಾ ಇದೆ. ಗೃಹಜ್ಯೋತಿ ನೋಂದಣಿಗೆ ಈಗ ಹೊಸ ಪ್ಲ್ಯಾನನ್ನು ಮಾಡಿದೆ ಇಂಧನ ಇಲಾಖೆ. ಏನದು? ಗೃಹಜ್ಯೋತಿ ನೋಂದಣಿ ಆಗದವರ ಪತ್ತೆಗೆ ಇಂಧನ ಇಲಾಖೆಯವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತೆ. ಯಾರ್ಯಾರು ಇನ್ನೂ ರಿಜಿಸ್ಟರ್ ಆಗಿಲ್ಲ ಅವ್ರಿಗೆ ಖುದ್ದು ಅಧಿಕಾರಿಗಳೇ ಭೇಟಿ ನೀಡಿ ಗೃಹಜ್ಯೋತಿ ನೋಂದಣಿಗೆ ಮನವಿಯನ್ನು ಮಾಡ್ಕೋತಾರಂತೆ. ಈ ಸ್ಲಮ್ಗೆ ಅದು ಇದು ಎಲ್ಲ ಕಡೆ ಹೋಗ್ತಾರೆ, ಅವರೇ ಮನವಿ ಮಾಡ್ಕೋತಾರೆ. ಗೃಹಜ್ಯೋತಿಯ ಒಟ್ಟು ಫಲಾನುಭವಿಗಳು 1,70,00,000. ರಾಜ್ಯಾದ್ಯಂತ ಗೃಹಜ್ಯೋತಿಯ ಒಟ್ಟು ಫಲಾನುಭವಿಗಳು 1,70,00,000. ಒಟ್ಟು ಫಲಾನುಭವಿಗಳಲ್ಲಿ ನೋಂದಣಿ ಆಗಿರ್ತಕ್ಕಂಥದ್ದು 1,54,00,000. ಅಂದರೆ ಅಲ್ಲಿಗೆ ಹೆಚ್ಚು ಕಡಿಮೆ ಇನ್ನೂ 16 ಲಕ್ಷ ಜನ ನೋಂದಣಿಯನ್ನು ಮಾಡಿಕೊಂಡಿಲ್ಲ. ನೋಂದಣಿ ಮಾಡ್ಕೊಳ್ಳೋದಕ್ಕೆ ಡಿ-ಲಿಂಕ್ ಸೌಲಭ್ಯವನ್ನು ಇಂಧನ ಇಲಾಖೆ ಈಗ ಕೊಟ್ಟಿದೆ.